ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು ವೈದೇಹಿಯವರು ಬರೆದಿರ್ತಕ್ಕಂತಹ ಅಸ್ಪೃಶ್ಯರು ಅನ್ನುವಂತಹ ಕಾದಂಬರಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನೇರವಾಗಿ ಆಶಯವನ್ನ ಇಲ್ಲಿ ಗಮನಿಸ್ತಾ ಹೋಗೋಣ. ಕಾದಂಬರಿಯ ಆಶಯ ಏನ್ ಹೇಳುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಜಾತಿ ಮೈಲಿಗೆ ಹಾಗೂ ಸ್ತ್ರೀಲೋಕದ ಸೂಕ್ಷ್ಮ ಅಂಶಗಳ ಒಂದು ಅನಾವರಣ ಈ ಒಂದು ಕಾದಂಬರಿಯಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಜಾತಿ ಮೈಲಿಗೆ ಅಥವಾ ಯಾರನ್ನಾದ್ರೂ ಬೇರೆ ಜಾತಿಯವರನ್ನ ಮುಟ್ಟಿಸಿಕೊಂಡರೆ ಎಲ್ಲೋ ಒಂದ್ ಕಡೆ ಮೈಲಿಗೆ ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಸಮಾಜದ ಈ ಸ್ತರ ವ್ಯವಸ್ಥೆಯ ಜಾತಿಗಳ ನಡುವಿನ ಅಸ್ಪೃಶ್ಯತೆ ಒಂದು ಸಮುದಾಯದಲ್ಲಿ ಆ ಕುಟುಂಬದೊಳಗಿನಂತಹ ಲಿಂಗ ಸಂಬಂಧಿ ಅಥವಾ ವರ್ಣಸಂಕರ ಅಸ್ಪೃಶ್ಯತೆಯ ಅನಾವರಣವು ಕೂಡ ಈ ಒಂದು ಕಾದಂಬರಿಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಹಾಗಾದ್ರೆ ಈ ಕಾದಂಬರಿಯ ಕಥಾವಸ್ತುವನ್ನು ನಾವು ಗಮನಿಸೋದಾದ್ರೆ, ನೋಡಿ, ಒಂದು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಬರುವಂತಹ ಮಡಿವಂತಿಕೆಯನ್ನ ನಾವು ಮಡಿವಂತಿಕೆನೆ ಎಲ್ಲ ಒಂದ್ ಕಡೆ ಇಲ್ಲಿ ಆ ಕಥಾವಸ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ಒಂದು ಕಾದಂಬರಿಯಲ್ಲಿ ನಾವು ಕುಂದಾಪುರ ಪ್ರಾಂತ್ಯದ ಒಂದು ಕನ್ನಡ ಭಾಷೆಯನ್ನ ಅಲ್ಲಿ ಬಳಸಿದ್ದಾರೆ ಅಂತಕ್ಕಂಥದ್ದು, ಅಥವಾ ಪ್ರಾದೇಶಿಕ ಭಾಷೆ ಕನ್ನಡ, ಕುಂದಾಪುರ ಪ್ರಾದೇಶಿಕ ಭಾಷೆ ಕನ್ನಡವನ್ನ ಅಲ್ಲಿ ಬಳಸಿದ್ದಾರೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅವ್ರದೇ ಅಂದ್ರೆ ಒಂದು ಬ್ರಾಹ್ಮಣ ಸಮಾಜದ ಅಥವಾ ಒಂದು ಬ್ರಾಹ್ಮಣ ಕುಟುಂಬದ ಒಂದು ಮಡಿವಂತಿಕೆ ಹೇಗೆ ಅನಾವರಣಗೊಂಡಿದೆ ಅಂತಕ್ಕಂಥದ್ದು, ಅಥವಾ ಅಲ್ಲಿರ್ತಕ್ಕಂತಹ ಒಂದು ಕೌಟುಂಬಿಕ ಇಲ್ಲಿ ಆಚಾರ ವಿಚಾರಗಳು ಸಂಪ್ರದಾಯಗಳು ಹೇಗೆ ಮಡುಗಟ್ಟಿವೆ ಅಂತಕ್ಕಂಥದ್ದನ್ನ ನಾವು ಈ ಕಾದಂಬರಿಯಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅದೇ ಕಾದಂಬರಿಯಲ್ಲಿ ಎಲ್ಲೋ ಒಂದ್ ಕಡೆ ಕೆಲವೊಂದು ಪಾತ್ರಗಳು ತನ್ನ ಸಮಾಜವನ್ನ ಅಥವಾ ತನ್ನ ಜಾತಿಯನ್ನ ಬಿಟ್ಟು ಬೇರೆ ಜಾತಿಯನ್ನ ಮದುವೆಯಾದಂತಹ ಸಂದರ್ಭದಲ್ಲಿ ಅಲ್ಲಿ ಆಗಿ ಬದಲಾವಣೆಯನ್ನ ಪಡ್ಕೊಳ್ತಕ್ಕಂಥದ್ದು, ಇವನ್ನೆಲ್ಲವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಪಾತ್ರಗಳು ಅನೇಕ ವಿಚಾರಗಳಿವೆ, ಅನೇಕ ಪಾತ್ರಗಳಿವೆ. ಅದರಲ್ಲಿ ಕೆಲವೊಂದು ಪಾತ್ರಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಗೌರಮ್ಮ, ಹಾಗೇನೆ ಇಲ್ಲಿ ವಾಸುದೇವರಾಯ ಅಂತಕ್ಕಂಥದ್ದು, ಪಾರ್ಥಕ್ಕ, ಭಾಸ್ಕರ, ಕುಮುದಿನಿ, ಸರೋಜ, ಇಲ್ಲಿ ಎಲ್ಲ ಒಂದ್ ಕಡೆ ಶೀನಾ, ಶ್ಯಾಮಲ, ಅಥವಾ ಅವಳನ್ನ ಎಲ್ಲ ಒಂದ್ ಕಡೆ ನಾವು ನೆಕ್ಸ್ಟ್ ಇಲ್ಲಿ ಮುಂದೆ ಇಲ್ಲಿ ಶಾಮಿ ಅಂತ ಕೂಡ ಕರಿತಾ ಇರ್ತೀವಿ. ಹೀಗೆ ಐರಿನ್, ಮಿಡ್ಬಾಯ್, ರತ್ನ, ರವಿ, ಶಿವ, ಪುಟ್ಟ, ಜಯ, ಸೀತು, ರುಕ್ಕು, ಇನ್ನು ಅನೇಕ ಮಂಜ ಅಂತಕ್ಕಂಥ ಪಾತ್ರಗಳಿರ್ಬೋದು, ಇಲ್ಲಿ ಸೀತು ಅಂತಕ್ಕಂತಹ ಪಾತ್ರಗಳಿರ್ಬೋದು. ಹೀಗೆ ಅನೇಕ ಪಾತ್ರಗಳು ಇಲ್ಲಿ ಬಂದು ಹೋಗ್ತಾ ಇರ್ತವೆ. ಅದನ್ನ ನಾನು ಮಧ್ಯ ಕಾದಂಬರಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಈಗ ನೇರವಾಗಿ ಕಾದಂಬರಿ ಭಾಗ 1ರ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಚರ್ಚೆಯನ್ನ ಮಾಡ್ತೀನಿ. ನೋಡಿ, ಇಲ್ಲಿ ಕಾದಂಬರಿ ಪ್ರಾರಂಭ ಆಗ್ತಕ್ಕಂಥದ್ದೇ ಈ ರೀತಿ. ನೋಡಿ, ಶಾಲೆಯಿಂದ ಬಂದವಳೆ ಈ ಶಾಮಿ ಏನ್ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ, ಚರ್ಚ್ ರೋಡಿನಲ್ಲಿದ್ದಂತಹ ಮಿಡ್ ಬಾಯ್ ಮನೆಗೆ ಓಡಿದಳು ಅನ್ನುವಂತಹ ಸಾಲನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಶಾಮಿ ಅಥವಾ ಶ್ಯಾಮಲ ಯಾಕೆ ಮಿಡ್ ಬಾಯ್ ಮನೆಗೆ ಹೋಗ್ತಾಳೆ, ಅಥವಾ ಯಾರು ಕಳ್ಸಿದ್ದು? ಇಲ್ಲಿ ಗೌರಮ್ಮನವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಶಾಮಿಗೆ ಅಥವಾ ಶ್ಯಾಮಲಾಗೆ ಹೋಗಿ ಆ ಮಿಡ್ಬಾಯ್ ಅನ್ನ ಕರೆದುಕೊಂಡ್ ಬಾ ಅಂತಕ್ಕಂತಹದನ್ನ ಹೇಳಿ ಕಳಿಸ್ತಾರೆ. ಆಗ ಮಿಡ್ಬಾಯ್ ಮನೆಗೆ ಬಂದು ನಮ್ಮ ಅಮ್ಮ ಕರಿತಾ ಇದ್ದಾರೆ ನಿಮ್ಮನ್ನ ಅಂತ ಶ್ಯಾಮಲ ಅಥವಾ ಅಲ್ಲಿ ಶಾಮಿ ಏನ್ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ ಹೇಳ್ತಾಳೆ. ಆಗ ಮಿಡ್ಬಾಯ್ ಆಯ್ತು ಬರ್ತೀನಿ ಅಂತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಮಿಡ್ಬಾಯಿಯ ಮಗಳಾಗಿರ್ತಕ್ಕಂಥ ಐರಿನ್ ಆ ಶಾಮಿ ಕ್ಲಾಸ್ಮೇಟ್ ಆಗಿದ್ರಿಂದ ಅವಳು ಕೂಡ ಏನ್ ಮಾಡ್ತಾಳೆ, ಸಾಕ್ಷನ ಹಾಕ್ಸ್ಕೊಂಡು ಇಲ್ಲಿ ಚಂದವಾಗಿ ಅಂಗಿಯೊಂದಿಗೆ ಶಾಲೆಗೆ ಬರ್ತಿದ್ಲು. ಆದ್ರೆ ಅವಳು ದಡ್ಡಿ ಅಂದ್ರೆ ದಡ್ಡಿ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ನೋಡ್ತಾರೆ. ಯಾಕೆಂದ್ರೆ ಆ ಮಿಡ್ಬಾಯಿಯ ಮಗಳು ಐರಿನ್ಗೆ 3 ಅನ್ನುವಂತಹ ಮಗಿನೂ ಕೂಡ ಬರ್ತಾ ಇರಲಿಲ್ಲ, ಅಷ್ಟು ಶತದಡ್ಡಿ ಆಗಿದ್ಲು ಅಂತಕ್ಕಂಥದ್ದನ್ನ ಶಾಮಿ ಹೇಳ್ತಕ್ಕಂಥದ್ದು. ಹಾಗೇನೆ ಸರಿ, ಅಲ್ಲಿ ಅವಳು ಬಂದಂತಹ ಸಂದರ್ಭದಲ್ಲಿ ಆ ಮಿಡ್ಬಾಯ್ ಏನ್ ಮಾಡ್ತಾರೆ, ಮೇರಿಗೆ ಹೇಳ್ತಾರೆ ಏನಂದ್ರೆ, ಈ ಇಲ್ಲಿ ಎಲ್ಲ ಒಂದ್ ಕಡೆ
ಏ ಶಾಮಿ ಬಂದಿದ್ದಾಳೆ. ಆ ಶಾಮಿಗೆ ಎಲ್ಲೋ ಒಂದ್ ಕಡೆ ಒಂದು ಲೋಟ ಹಾಲು ಮತ್ತೆ ಬ್ರೆಡ್ ಅನ್ನ ತಂದ್ಕೊಡು ಅಂತ ಹೇಳ್ತಕ್ಕಂಥದ್ದು. ಆಗ ಶ್ಯಾಮಲ ಅದನ್ನ ಎಲ್ಲೋ ಒಂದ್ ಕಡೆ ಪಾರ್ಥಕ್ಕ ಹೇಳಿರ್ತಾರೆ ನೋಡಿ. ಪಾರ್ಥಕ್ಕನ ಒಂದು ಪಾತ್ರ ಇದೆಯಲ್ಲ, ಇಲ್ಲಿ ಬೆಳೆಯುವ ಮಕ್ಕಳಿಗೆನೆ ಎಲ್ಲೋ ಒಂದ್ ಕಡೆ ಆ ಮಕ್ಕಳಿಗೆ ಒಂದು ಅಸ್ಪೃಶ್ಯತೆಯ ಬೀಜವನ್ನ ಬಿತ್ತುವಂತಹ ಕೆಲಸವನ್ನ ಮಾಡಿರ್ತಾರೆ. ಯಾಕೆಂತಂದ್ರೆ ಆ ಮಿಡ್ ಬಾಯ್ ಮನೆಗೆ ಹೋಗ್ತೀಯಲ್ಲ, ಅವ್ರ ಮನೆಯಲ್ಲಿ ಏನ್ ಕೊಟ್ರು ಕೂಡ ನೀನು ಇಲ್ಲಿ ತಿನ್ಬಾರ್ದು. ಯಾಕೆ ಅಂತಂದ್ರೆ ಅವರು ಮಾಂಸ ತಿನ್ನುವಂತಹ ಜನ. ಅವರ ಮನೆಯಲ್ಲಿ ನೀನು ಏನೂ ಕೂಡ ತಿನ್ಬಾರ್ದು ಅಂತಕ್ಕಂತಹ ಒಂದು ಅಸ್ಪೃಶ್ಯತೆಯ ಬೀಜವನ್ನ ಬಿತ್ತುವಂತಹ ಒಂದು ಕೆಲಸವನ್ನ ಮಾಡಿರ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಮಿಡ್ ಬಾಯ್ ನಾವಿಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಅವಳು ಹೆರಿಗೆಯನ್ನ ಮಾಡಿಸುವಂತಹ ಒಬ್ಬ ಸೂಲಗಿತ್ತಿ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೆರಿಗೆಯನ್ನ ಮಾಡಿಸುವಂತಹ ಒಬ್ಬ ಸೂಲಗಿತ್ತಿ ಮಿಡ್ ಬಾಯ್ ಅಂತಕ್ಕಂಥದ್ದನ್ನ, ಅಥವಾ ಅಲ್ಲಿ ಎಲ್ಲೋ ಒಂದ್ ಕಡೆ ಒಬ್ಳು ನರ್ಸ್ ಅನ್ನೋ ರೀತಿಯಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸುಮ್ಮನೆ ಅನೇಕ ಜನರಿಗೆ ಅವಳು ಹೆರಿಗೆಯನ್ನ ಮಾಡಿಸುವಂತಹ ಕಾರ್ಯದಲ್ಲಿ ಮಗ್ನಳಾಗಿರ್ತಾಳೆ. ಅಂದ್ರೆ ಅವಳ ಕಾರ್ಯವೇ ಅದಾಗಿರುತ್ತೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಅವಳು ಬೇರೆ ಧರ್ಮದವರಾಗಿದ್ರು ಕೂಡ ಅವಳಲ್ಲಿ ಯಾವುದೇ ರೀತಿಯಾದಂತಹ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದನ್ನ ನಾವು ಮಿಡ್ಬಾಯಲ್ಲಿ ಇಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವಳು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಅವಳು ಅಲ್ಲಿ ಹಿರಿಗೆ ಜಾತಿ ಭೇದ ಭಾವ ಮರೆತು ತನ್ನ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಮಿಡ್ಬಾಯ್ ಪಾತ್ರದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹೀಗೆ ಕೊನೆಗೆ ಇಲ್ಲಿ ಆ ರತ್ನಾಳು ಹೆರಿಗೆ ನೋವು ಕಾಣಿಸ್ಕೊಂಡಿರುತ್ತೆ. 9 ತಿಂಗಳು ತುಂಬಿದಂತಹ ಗರ್ಭಿಣಿಯಾಗಿರ್ತಕ್ಕಂಥ ತುಂಬು ಗರ್ಭಿಣಿಯಾಗಿರ್ತಕ್ಕಂತಹ ಗೌರಮ್ಮನ ಮಗಳಾಗಿರ್ತಕ್ಕಂತಹ ರತ್ನ, ಅವಳಿಗೆ ಈಗ ಹೆರಿಗೆ ನೋವು ಕಾಣಿಸ್ಕೊಂಡಿದೆ. ಅದಕ್ಕೆ ಮಿಡ್ಬಾಯನ್ನ ಕರ್ಕೊಂಡ್ ಬರೋದಕ್ಕೆ ಶಾಮಿಗೆ ಹೇಳಿದ್ದಾರೆ. ಶ್ಯಾಮಲ ಹೋಗಿ ಕರ್ಕೊಂಡ್ ಬಂದಿದ್ದಾಳೆ. ಬಂದಾಗ ಅನಂತರ ಅವಳು ಬಂದು ಮಾತನಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಶ್ಯಾಮಲಾಳ ಮನಸ್ಸಲ್ಲಿ ಅಯ್ಯೋ, ನಾನು ಹಾಲು ಮತ್ತೆ ಬ್ರೆಡ್ ಅನ್ನ ತಿನ್ಬೋದಿತ್ತು ಅಂತಕ್ಕಂತಹ ಮನಸ್ಥಿತಿ ಬರುತ್ತೆ. ತಿಂದಿದ್ರೆ ಚೆನ್ನಾಗಿರ್ತಿತ್ತು ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಒಂದ್ ಕಡೆ ಶ್ಯಾಮಲಾಳಿಗೆ ಈ ಅವಳು ಗರ್ಭಿಣಿಯಾಗಿದ್ದಾಳೆ, ಈಗ ಅವಳಿಗೆ ಎಲ್ಲೋ ಒಂದ್ ಕಡೆ ಹೆರಿಗೆ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಈ ಶ್ಯಾಮಲಿಗೆ ಒಂದ್ ರೀತಿಯಲ್ಲಿ ಕುತೂಹಲ, ಮಗು ಹೇಗ್ ಬರುತ್ತೆ ಅನ್ನುವಂತಹ ಒಂದು ಕುತೂಹಲಕಾರಿಯ ವಿಚಾರ ಅವಳ ತಲೆಯಲ್ಲಿ ಕೊರೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೇಗ್ ಬರುತ್ತೆ, ಅಥವಾ ಮಗುವನ್ನ ಹೊಟ್ಟೆಯಿಂದ ಬಗಿತಾರೆ ಅಂತಕ್ಕಂಥ ವಿಚಾರಗಳು, ಈ ತರದ ಒಂದು ವಿಚಾರಗಳು ಶಾಮಿಯ ತಲೆಯ ಮೇಲೆ ಇಲ್ಲಿ ಎಲ್ಲ ಒಂದ್ ಕಡೆ ಇದ್ ಮಾಡ್ತಕ್ಕಂಥದ್ದು. ರತ್ನಾಕನಿಗೆ ಹೊಟ್ಟೆ ನೋವು, ಸ್ವಲ್ಪ ಹೊತ್ತಿನಲ್ಲೇ ಮಗು ಹುಟ್ಟುತ್ತದೆ ಅಂತಕ್ಕಂಥ ವಿಚಾರ ಹೇಳ್ದು ಇಲ್ಲಿ ಜಯ, ಪುಟ್ಟು ಇವರೆಲ್ಲರೂ ಕೂಡ ಕೆಲವು ಮಕ್ಕಳು ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಸರಿ, ಇಷ್ಟ ಆದ್ಮೇಲೆ ಅಲ್ಲಿ ಅನೇಕ ಮಕ್ಕಳಿದ್ದಾರೆ ಇಲ್ಲಿ. ಹಾಗೇನೆ ರತ್ನಾಳ ಒಬ್ಬ ಹಿರಿಯ ಮಗ, ಅಂದ್ರೆ ಈಗ ಒಂದು ಮಗುವಿಗೆ ಅವಳು ಗರ್ಭಿಣಿಯಾಗಿದ್ದಾಳೆ. ಆದ್ರೆ ಇಲ್ಲಿ ಅದಕ್ಕಿಂತ ಮುಂಚೆ ಒಬ್ಬ ಮಗ ಇದ್ದಾನೆ, ರವಿ. ಅವನು ಮತ್ತೆ ರತ್ನಾಳ ತಮ್ಮನಾಗಿರ್ತಕ್ಕಂಥ ಶಿವ, ಹೀಗೆ ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಇಲ್ಲಿ ಗೌರಮ್ಮ, ಇಲ್ಲಿ ಅವ್ರ ಕುಟುಂಬದ ಒಂದು ವಿಚಾರವನ್ನು ನಾವು ನೋಡೋದಾದ್ರೆ ಗೌರಮ್ಮ, ವಾಸುದೇವರಾಯ. ಇಲ್ಲಿ ವಾಸುದೇವರಾಯ ಯಾರಪ್ಪ ಅಂದ್ರೆ ಗೌರಮ್ಮನ ಗಂಡ. ರತ್ನ, ಸರೋಜ, ಶಿವ, ಶ್ಯಾಮಲ ಇವರೆಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಅಕ್ಕ ತಂಗಿಯರು. ಇಲ್ಲಿ ಶಿವ ಇವರ ಎಲ್ಲೋ ಒಂದ್ ಕಡೆ ಶ್ಯಾಮಲನ ಅಣ್ಣ ಕೂಡ ಆಗಿರ್ತಾನೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೆಲ್ಲ ಆದ್ಮೇಲೆ ಇಲ್ಲಿ ಈ ಹೆರಿಗೆಯ ಒಂದು ಸಂದರ್ಭವೇ ಇಲ್ಲಿ ನಾವು ಮಾಡ್ತಾ ಇರ್ತೀವಿ. ಹಾಗೆ ಮಿಡ್ ಬಾಯ್ ಬಂದು ಅವಳು ಹೆರಿಗೆಯನ್ನ ಮಾಡಿಸುವಂತದ್ದು. ಆ ಹೆರಿಗೆ ಆದ ನಂತರ ಅವಳಿಗೆ ಇಲ್ಲಿ ರತ್ನಾಳಿಗೆ ಹೆಣ್ಣು ಮಗು ಜನಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಹೆಣ್ಣು ಮಗು ಜನಿಸುತ್ತೆ. ಇಲ್ಲಿ ಶಿವ ಮತ್ತು ಶಾಮಿ ಇಬ್ರು ಕೂಡ ಇಲ್ಲಿ ಹೆಣ್ಣು ಮಗುನ ಗಂಡು ಮಗುನ ಇದ್ರ ಬಗ್ಗೆ ಅವರು ಪಂಥವನ್ನ, ಅಂದ್ರೆ ಒಂದು ಚಾಲೆಂಜ್ ಅನ್ನ ಕಟ್ಟಿರ್ತಾರೆ. ಇಲ್ಲಿ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಯಾರಪ್ಪ ಅಂತಂದ್ರೆ ಶ್ಯಾಮಲ ಹೆಣ್ಣು ಮಗು ಅಂತ ಹೇಳಿ ಅವಳು ಗೆದ್ದಿರ್ತಕ್ಕಂಥದ್ದು. ಇದೆಲ್ಲ ವಿಚಾರಗಳನ್ನ ನಾವು ನೋಡ್ಬೋದು. ಹಾಗೆ ವಾಸುದೇವಾಚಾರ್ಯರು ಬಂದು ಆ ಮಗು ಜನಿಸಿದ ಮೇಲೆ ಮಗು ಹೇಗಿದೆ, ಹಾಗೆ ಬಾಣತಿ ಮತ್ತೆ ಮಗು ಆರೋಗ್ಯವಾಗಿದ್ದಾರ ಅಂತ ಮನೆಯ ಹೊರಗಿಂದ ಒಳಗೆ ಬಂದು ಕೇಳ್ತಕ್ಕಂಥದ್ದು. ಇದೆಲ್ಲ ವಿಚಾರಗಳು. ಕೊನೆಗೆ ಮಗು ಹುಟ್ಟಿದ ಸಮಯವನ್ನ ಅಲ್ಲಿ 12 ಗಂಟೆ 31 ನಿಮಿಷ
ಆಗಿದ್ರೆ, ಆದ್ರೆ ಮಿಡ್ ಬಾಯ್ ವಾಚಿನಲ್ಲಿ 12 ಗಂಟೆ 35 ನಿಮಿಷ ಆಗಿರುತ್ತೆ. ಯಾಕೆಂದ್ರೆ ಇವರ ವಾಚಲ್ಲಿ 31 ನಿಮಿಷ, ಅವರಲ್ಲಿ 35 ನಿಮಿಷ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ನಮ್ಮ ವಾಚೆ ಸರಿ ಅನ್ನೋ ರೀತಿಯಲ್ಲಿ, ಯಾಕೆಂತಂದ್ರೆ ಆ ಮಗು ಹುಟ್ಟಿರ್ತಕ್ಕಂತಹ ಗಳಿಗೆ ಮೊದಲೇ ಬ್ರಾಹ್ಮಣ ಕುಟುಂಬ, ಆ ಮಗು ಹುಟ್ಟಿರ್ತಕ್ಕಂತಹ ಗಳಿಗೆ ಆ ಸಮಯವನ್ನ ನೋಡ್ತಕ್ಕಂತಹ ಒಂದು ಗುರುತನ್ನ ಮಾಡ್ಕೊಳ್ಳೋದಕ್ಕೆ ಆ ಸಮಯವನ್ನ ನೋಡ್ತಾ ಇರ್ತಾರೆ. ಇದೆಲ್ಲ ಆದ್ಮೇಲೆ ಒಂದ್ ರೀತಿಯಲ್ಲಿ ಆಚಾರ ವಿಚಾರ ಸಂಪ್ರದಾಯಗಳ ಕೂಪವಾಗಿ ಈ ಕುಟುಂಬ ಇದೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಪಾರ್ಥಕ್ಕ ಇಲ್ಲಿ ಗಂಡನನ್ನ ಕಳ್ಕೊಂಡಿರ್ತಕ್ಕಂತಹ ವಿಧವೆ. ಅವಳು ಎಲ್ಲ ಒಂದ್ ಕಡೆ ಅವಳಿಗೆ ಕೂಡ ಒಬ್ಬ ಮಗ ಇದ್ದಾನೆ, ಭಾಸ್ಕರ ಅಂತ ಹೇಳಿ. ಅವನು ಇವಳು ಗಂಡನನ್ನ ಕಳೆದುಕೊಂಡಿರ್ತಕ್ಕಂಥ ವಿಧವೆ ಆಗಿದ್ರು, ಅವಳು ಇಲ್ಲಿ ಆ ಗೌರಮ್ಮನ ಮನೆಯಲ್ಲಿಯೇ ಅಥವಾ ವಾಸುದೇವರಾಯರ ಮನೆಯಲ್ಲಿಯೇ ಇದ್ದಾಳೆ. ಹಾಗೆ ಅವಳು, ಅಯ್ಯೋ ನಾನು ಅಮಾವಾಸ್ಯೆ ದಿವಸ ನಾನು ಏನ್ ಮಾಡಿದ್ನಪ್ಪ ಅಂತಂದ್ರೆ, ಆನೆಗುಡ್ಡದ ಗಣಪತಿಗೆ ಹರಕೆಯನ್ನ ಹೊತ್ತಿದ್ದೆ, ಸುಸೂತ್ರವಾಗಿ ಹೆರಿಗೆಯಾಗಲಿ ರತ್ನಳಿಗೆ ಅಂತ ಹೇಳ್ತಕ್ಕಂತಹ ಮಾತುಗಳಲ್ಲಿ ಮೂಢನಂಬಿಕೆಯ ಆಗರವೇ ತುಂಬಿದೆ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಆ ಮಕ್ಕಳು ಎಲ್ಲೋ ಒಂದ್ ಕಡೆ ತುಂಬಾ ಕುತೂಹಲದಿಂದ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಮಗುವನ್ನ ನೋಡ್ಲೇಬೇಕು ನಾವು ಅನ್ನುವಂತ ಹಠಕ್ಕೆ ಬಿದ್ದು ನಿದ್ದೆಯನ್ನ ಬಿಟ್ಟು ಕಾಯ್ತಾ ಇರ್ತಕ್ಕಂತಹ ಇಲ್ಲಿ ಶಿವ ಆಗಿರ್ಬೋದು, ಹಾಗೇನೆ ಶ್ಯಾಮಲ ಆಗಿರ್ಬೋದು, ಪುಟ್ಟು, ಜಯ, ಇವರೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಹಾಗೇನೆ ಆ ಮಗುವನ್ನ ಎತ್ತಂತಹ ಬಾಣತಿಯನ್ನ ನೆಲದಲ್ಲಿ ಮಲಗಿಸುವಂತಹ ಒಂದು ಸಂಪ್ರದಾಯ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಆ ಮಗುವನ್ನ, ಜನಿಸಿರ್ತಕ್ಕಂಥ ಮಗುವನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಅಲ್ಲಿ ನೋಡಿ ಅಂತ ಹೇಳಿ ಆ ಮಕ್ಕಳಿಗೆ ದೂರದಿಂದಲೇ ತೋರಿಸ್ತಕ್ಕಂಥದ್ದು, ಆ ಮಕ್ಕಳನ್ನ ಅಲ್ಲಿ ಆ ಚಿಕ್ಕ ಮಗುವನ್ನ ಯಾರು ಕೂಡ ಮುಟ್ಟಬಾರದು ಅಂತ ಹೇಳ್ತಕ್ಕಂಥದ್ದು, ಆ ಮಗುವನ್ನ ನೋಡ್ತಕ್ಕಂಥದ್ದು. ಶ್ಯಾಮಳ ತುಂಬಾ ಕುತೂಹಲದಿಂದ ಇಲ್ಲಿ ಶ್ಯಾಮಲ ಏನ್ ಮಾಡ್ತಾಳಪ್ಪ ಅಂದ್ರೆ ಆ ಮಗುವನ್ನ ನೋಡ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ಆ ಪಾರ್ಥಕ್ಕ ಇಲ್ಲೂ ಕೂಡ ಮಿಡ್ ಬಾಯಿಗೆ ಬೈತಾ ಇದ್ದಾಳೆ. ಯಾಕೆ ಮಿಡ್ ಬಾಯಿಗೆ ಬೈತಾ ಇದ್ದಾಳೆ ಅಂದ್ರೆ, ಅಯ್ಯೋ ಇವಳು ಎಷ್ಟು ಮನೆ ಸೂತಕದಿಂದ ಬಂದಿದ್ದಾಳೆ, ಆದ್ರೂ ನನ್ನ ಹತ್ರನೇ ಬರ್ತಾ ಇದ್ಲಿ ಇವಳು. ಹೆರಿಗೆ ಮಾಡುವಂತಹ ಸಂದರ್ಭದಲ್ಲಿ, ರತ್ನಾಳಿಗೆ ಹೆರಿಗೆಯನ್ನು ಮಾಡಿಸುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ಲಪ್ಪ ಅಂದ್ರೆ, ಮಿಡ್ ಬಾಯಿ ಏನ್ ಮಾಡ್ತಾ ಇದ್ಲು, ಪಾರತಕ್ಕನನ್ನ ಮುಟ್ತಾ ಇದ್ಲು ಅಂತಕ್ಕಂಥದ್ದು. ಇಲ್ಲಿ ಅಸ್ಪೃಶ್ಯತೆ, ಪಾರತಕ ಒಂದ್ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಪಾರ್ಥಕ್ಕಂದು ಒಂದ್ ರೀತಿಯಲ್ಲಿ ಅಸ್ಪೃಶ್ಯತೆ. ಯಾಕೆಂದ್ರೆ ಅವಳು ನನ್ನನ್ನು ಮುಟ್ಬಿಟ್ಲು ಅನ್ನುವಂಥದ್ದು. ಯಾಕೆಂದ್ರೆ 100 ಮನೆಯ ಮೈಲಿಗೆ ಈಗಷ್ಟೇ ಶೇಷವ ಪೂಜಾರಿಯ ಮಗಳ ಹೆರಿಗೆಯನ್ನ ಮಾಡಿಸಿ ಬಂದಿದ್ದಾಳೆ, ಅದಕ್ಕೆ ಅವಳು ಒಂದ್ ರೀತಿಯಲ್ಲಿ ಮೈಲಿಗೆ ಅಂತಕ್ಕಂಥದ್ದು. ಈಗಾಗಲೇ ಮಗು ಹುಟ್ಟಿದೆ, ಅದು ಕೂಡ ಮೈಲಿಗೆ ಅಲ್ಲವಾ ಅಂತ ಗೌರಮ್ಮನವ್ರು ಹೇಳಿದ್ರು ಕೂಡ, ಆದ್ರೂ ಇಲ್ಲ, ಅವಳು ಎಲ್ಲ ಒಂದ್ ಕಡೆ ಮಿಡ್ಬಾಯಿಯ ಮೇಲೆ ಆ ಮೈಲಿಗೆ ಅಸ್ಪೃಶ್ಯತೆಯನ್ನ ಇಂದ ನೋಡ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೆಲ್ಲ ಆದ್ಮೇಲೆ ಒಂದು ಕಡೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಇಲ್ಲಿ ನರಪಟೆ ಅಂತಕ್ಕಂಥ ನರಪಟೆಯ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಏನು ನರಪಟೆ? ಅದು ಒಬ್ಬ ಹೆಣ್ಣು ಮಗಳು, ಅವಳು ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ, ಅಮಾವಾಸ್ಯೆಯ ದಿವಸ ಅವಳು ಆ ಊರಿನಲ್ಲಿ ಬರ್ತಕ್ಕಂಥದ್ದು. ಅವಳು ತಲೆಯ ಮೇಲೆ ಇಲ್ಲಿ ಅಮಾವಾಸ್ಯೆಯ ದಿನಕ್ಕೆ ಇಲ್ಲಿ ಬಂತು, ಅಮಾವಾಸ್ಯೆಯ ದಿನ ನರಪಟೆ ಬರುತ್ತಾಳೆ. ಅವಳನ್ನ ಅಮಾವಾಸ್ಯೆ ಅಲ್ಲದೆ ಅವಳೆಲ್ಲ ಒಂದ್ ಕಡೆ ತಲೆಯ ತುಂಬಾ ಅವಳು ಏನ್ ಮಾಡಿರ್ತಾಳಪ್ಪ ಅಂದ್ರೆ, ಅವರಿವರು ಕೊಟ್ಟಂತಹ ಎಣ್ಣೆಯನ್ನ, ತಲೆಯೋ ಎಣ್ಣೆಯೋ ಕೊಡಪಾನವೋ ಎಂಬಂತೆ ತಲೆಯ ತುಂಬಾ ಎಣ್ಣೆಯನ್ನ ಹಾಕೊಂಡು, ಹಾಗೇನೆ ಹಣೆಗೊಂದು ಗುಲಾಬಿ ಕುಂಕುಮ ಇದ್ದರಾಯಿತು, ಇಲ್ಲದಿದ್ದರೂ ಆಯಿತು, ಕೈ ಮೇಲೆಲ್ಲ ಅಚ್ಚೆ ಚುಚ್ಚಿಕೊಳ್ಳುವುದೇ, ಇಲ್ಲದಿದ್ದರೆ ಸತ್ತ ಮೇಲೆ ಎಲ್ಲ ಒಂದ್ ಕಡೆ ಯಮಧರ್ಮ ಹಾವಿನ ಬಾಲದ ತುದಿಯಿಂದ ಚುಚ್ಚುತ್ತಾನಂತೆ. ಈ ತರದ ಒಂದು ವಿಚಾರವನ್ನ ಎತ್ಕೊಂಡು ಅಲ್ಲಿ ಯಾರಪ್ಪ ಅಂದ್ರೆ ನರಪಟೆ ಬರ್ತಾಳೆ ಅಂತಕ್ಕಂಥದ್ದು. ಈಗ ಆ ಪುಟ್ಟು ಏನ್ ಮಾಡ್ತಾ ಇದ್ದಾನೆ, ಚಿಕ್ಕ ಹುಡುಗ, ನರಪಟೆ ಬಂದ್ಲು ಅಂತ ಈಗ ಜೋರಾಗಿ ಹೋಗ್ತಾ ಇದಾರೆ. ಬಂದಾಗ ಎಲ್ಲರೂ ಕೂಡ ನಗೆ. ಆದ್ರೆ ಅವಳು ಇಲ್ಲ ಒಂದ್ ಕಡೆ ಕೈಯಲ್ಲೊಂದು ಬಿದಿರಿನ ಬುಟ್ಟಿಯನ್ನ ಇಟ್ಕೊಂಡಿದ್ದಾಳೆ. ನರಪಟೆ ಹೇಗಿದ್ಲಪ್ಪ ಅಂದ್ರೆ, ಕೈಯಲ್ಲಿ ಒಂದು ಬಿದಿರಿನ ಪುಟ್ಟಿಯನ್ನ ಇಟ್ಕೊಂಡಿದ್ದಾಳೆ. ಹಾಗೇನೆ ತಲೆಯ ಮೇಲೆ ಹಳೆಯ ಟೊಪ್ಪಿಯನ್ನ ಹಾಕೊಂಡಿದ್ದಾಳೆ. ಸೊಂಟದಲ್ಲಿ 5-6 ಕುಕ್ಕೆಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಹಾಗೇನೆ ಏಡಿಗೆಗೆ ಸಿಂಬಲ ಹೀಗೆ ಒಂದರ ಮೇಲೊಂದು ಇಲ್ಲಿ ಒಂದ್ ರೀತಿಯಲ್ಲಿ ವಿಚಿತ್ರವಾಗಿ ಅವಳು ಕಾಣಿಸ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಅವಳು ಕೂಡ ಎಲ್ಲೋ ಒಂದ್ ಕಡೆ ಅಲ್ಲಿ ಅವಳ ಕಣ್ಣನ್ನ ಬಿದ್ರೆ ಮಗುವಿಗೆ ದೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು, ಈ ತರದ ಒಂದು ಮೂಢನಂಬಿಕೆಗಳು ಕೂಡ ಅಲ್ಲಿತ್ತು ಅಂತಕ್ಕಂಥದ್ದು. ಅದಾದ್ಮೇಲೆ ಅಂತೂ ಇಂತೂ
ಆ ಇಲ್ಲಿ ಗೌರಮ್ಮನವರು ಚೌಕಾಸಿ ಮಾಡಿ ಅವಳ ಹತ್ರ ಅಷ್ಟೋ ಇಷ್ಟೋ ಅಕ್ಕಿಗೋ ಚಕ್ರಕ್ಕೋ ಒಂದು 4 ಆಣೆ ವ್ಯಾಪಾರ ಕುದುರಿಸಿ ಅವರು ನೀರೆತ್ತಿ ಅವುಗಳನ್ನ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡ ಮೇಲೆ ಅವನ್ನ ಶುದ್ಧ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆ ಕುಕ್ಕೆಗಳನ್ನ ತಗೊಳ್ತಕ್ಕಂಥದ್ದು ಗೌರಮ್ಮನವರು. ಆಗ ಅದನ್ನ ಏನಪ್ಪಾ ಅಂದ್ರೆ ಈ ಚಂದು ಏನ್ ಮಾಡ್ತಾ ಇದ್ದ, ಬಾವಿ ನೀರನ್ನು ಸೇದಿ ಅದಕ್ಕೆ ಹಾಕಿ ಆನಂತರ ಅದನ್ನ ಶುಭ್ರಗೊಳಿಸ್ತಾ ಇದೆ. ಯಾಕೆಂದ್ರೆ ಅವಳು ಮುಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಮೈಲಿಗೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೆಲ್ಲ ಆದ್ಮೇಲೆ ನರಪಟೆ ಬಂದರೆ 1 ಗಂಟೆಗೆ ಇಲ್ಲಿ ಒಂದು ಗರಟಿಗೆ ಒಂದಿಷ್ಟು ಎಣ್ಣೆ ಸುರಿದು ಎಲ್ಲರ ತಲೆಗೆ ಸುಳಿದು ಹೆಚ್ಚು ಗ್ರಹಚಾರ ಇದ್ದವರಿಗೆ ಕರೆದು, ಯಾರಿಗಾದ್ರೂ ಗ್ರಹಚಾರ ಕೆಟ್ಟಿದ್ರೆ ಅವ್ರನ್ನ ಕರೆದು ಆ ಒಂದು ಗರಟೆ ಅಂದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಅವಳು ಏನ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ಆ ಎಣ್ಣೆಯಲ್ಲಿ ಮುಖವನ್ನ ನೋಡಿ ತೋರಿಸುವಂತದ್ದು, ಯಾರಿಗಾದ್ರೂ ಗ್ರಹಚಾರ ಕೆಟ್ಟಿದ್ರೆ ಆ ಒಂದು ಕೆಲಸವನ್ನು ಮಾಡುವಂತ ಒಂದು ಸಂಪ್ರದಾಯ ಅಲ್ಲಿ ಇತ್ತು ಅನ್ನೋದನ್ನ ಗಮನಿಸ್ತಾ ಇಲ್ಲಿ ಹೋಗ್ಬೋದು. ಇದೆಲ್ಲ ಆದ್ಮೇಲೆ ಈಗ ಅವಳು ಹೋಗಿದ್ದಾಯ್ತು. ಇದೆಲ್ಲ ಆದ್ಮೇಲೆ ಆ ಮಗುವಿಗೆ ಇದ್ದಕ್ಕಿದ್ದ ಹಾಗೆ ಎಲ್ಲೋ ಒಂದ್ ಕಡೆ ದೃಷ್ಟಿ ಆಗುತ್ತೆ ಅಂತಕ್ಕಂತಹ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇರ್ತಾರೆ. ಇದಾದ್ಮೇಲೆ ಮಗು ಹುಟ್ಟಿದಂತಹ ಸಂದರ್ಭದಲ್ಲಿ ಆ ಮಗು ಹುಟ್ಟಿದ ದಿನ ಹುಟ್ಟಿದ ಆ ಮಗುವಿಗೆ ಏನಪ್ಪಾ ಅಂತಂದ್ರೆ ಒಂದ್ ರೀತಿಯಲ್ಲಿ ಅಲ್ಲಿ ಒಂದು ಶಾಸ್ತ್ರ ಕೂಡ ಮಾಡ್ತಾ ಹೋಗ್ತಾರೆ. ಅದು ಯಾವ ಶಾಸ್ತ್ರ ಅಂತ ನಾವು ಗಮನಿಸೋದಾದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಬ್ರಹ್ಮ ಬಂದು ಹಣೆಬರಹವನ್ನ ಬರಿತಾನೆ ಅಂತಕ್ಕಂತಹ ಒಂದು ವಿಚಾರ ನೋಡಿ. ಅವತ್ತು ಮಗು ರಾತ್ರಿ ಹುಟ್ಟಿದ ಜಾಗದಲ್ಲಿ ಮಗು ಯಾವ ಜಾಗದಲ್ಲಿ ಹುಟ್ಟೋ ಆ ಜಾಗದಲ್ಲಿ ಒಂದು ಪೆನ್ಸಿಲ್ ಇಲ್ಲಿ ಒಂದು ಪೆನ್ಸಿಲು, ಹಾಗೆ ಒಂದು ಕಾಗದ, ಸ್ವಲ್ಪ ಒಂದು ಕಾಗದ, ಒಂದು ಪೇಜ್ ಕಾಗದ ಇರ್ಬೋದು, ಹಾಗೇನೆ ಹಕ್ಕಿ, ಎಲೆ ಅಡಿಕೆ, ಹಾಗೇನೆ ಬಾಳೆಹಣ್ಣು ಎಲ್ಲವನ್ನ ಇಟ್ಟು, ಯಾಕೆಂತಂದ್ರೆ ಇದೊಂದು ಸಂಪ್ರದಾಯ ಅಂತಕ್ಕಂಥದ್ದು ಅಥವಾ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಸಮಾಜದ ಒಂದು ಸಂಪ್ರದಾಯ ಇರ್ಬೋದು. ಒಂದು ಪೆನ್ಸಿಲ್ ಅನ್ನ, ಕಾಗದವನ್ನ, ಸ್ವಲ್ಪ ಅಕ್ಕಿ, ಎಲೆ ಅಡಿಕೆ, ಬಾಳೆಹಣ್ಣು ಇವನ್ನೆಲ್ಲ ಅಂದ್ರೆ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ಇಟ್ಟು ಅಲ್ಲಿ ಒಂದು ನಂಬಿಕೆ ಇದೆ ಅವರಲ್ಲಿ. ಏನಪ್ಪಾ ಅಂತಂದ್ರೆ ಬ್ರಹ್ಮ ಬಂದು ಮಗುವಿನ ಹಣೆಗೆ ಬರೆಯಲು ಸಜ್ಜುಗೊಳ್ಳುವಂತಹ ಶಾಸ್ತ್ರ. ಬ್ರಹ್ಮ ಬಂದು ಏನ್ ಮಾಡ್ತಾನಪ್ಪ ಅಂದ್ರೆ ಹಣೆ ಬರಹವನ್ನ ಅಥವಾ ಹಣೆಗೆ ಬರೆಯುವಂತಹ ಒಂದು ಶಾಸ್ತ್ರ ಇದೆ. ಅಲ್ಲಿ ಬ್ರಹ್ಮ ಏನು ಬರೆಯುವನೋ ಅಂತೂ ಅಲ್ಲಿಟ್ಟು ಸಾಮಗ್ರಿಗಳೆಲ್ಲ ನಾಳೆ ಅಂದು ಹೆರಿಗೆಯಾದೊಡನೆ ಬಟ್ಟೆ ತೆಗೆದುಕೊಂಡು ಹೋಗಿ ಮಡಿ ಮಾಡಿದಂತಹ ಮಡಿವಾಳಗಿತ್ತಿಗೆ ಸೇರುತ್ತಿತ್ತು. ಹಾಗಾದ್ರೆ ಬ್ರಹ್ಮ ಬಂದು ಮಗುವಿನ ಹಣೆ ಬರಹವನ್ನ ಬರೆಯುತ್ತಾನೆ ಎಂಬಂತಹ ಒಂದು ನಂಬಿಕೆ ಇಲ್ಲಿ ಈ ಒಂದು ಕುಟುಂಬದಲ್ಲಿ ಇತ್ತು ಅಂತ, ಅಥವಾ ಈ ಕುಟುಂಬದ ಜನರಿಗೆ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಅಸ್ಪೃಶ್ಯರು ಅನ್ನುವಂತಹ ಭಾಗ, ಈ ಕಾದಂಬರಿಯ ಭಾಗ 1ರ ವಿಚಾರ ಅಥವಾ 1ರ ಸಾರಾಂಶವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ, ಮುಂದಿನ ವಿಚಾರದಲ್ಲಿ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.